ಸರ್ ಹೇಳಿ, ಏನು ವಾದ ಆಯ್ತಾ? ಓಕೆ ಸರ್, ಏನು ಆರ್ಗ್ಯುಮೆಂಟ್ ಏನೇನಾಯಿತು? ಇವತ್ತು ನೋಡಿ ಕೋರ್ಟಲ್ಲಿ ನಮ್ಮ ಸಿದ್ದು ಹಿರೇಮಠ ಅವರು ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಮಾಡಬೇಕು ಅಂಥೇಳಿ ಮನವಿ ಕೊಟ್ಟಿದ್ದರು ಜಿಲ್ಲಾಡಳಿತಕ್ಕೆ. ಅವರೇನು ಯಾವುದೇ ಕಾರಣಕ್ಕೆ ರೆಸ್ಪಾಂಡ್ ಮಾಡದೇ ಇರೋ ಕಾರಣಕ್ಕೋಸ್ಕರ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ನಾವು ಅಪ್ರೋಚ್ ಮಾಡಿದ್ವಿ. ಈ ಥರ ಹೀಗಾಗಿದೆ, ಅವರ ಸಂವಿಧಾನಬದ್ಧ ಹಕ್ಕನ್ನು ಪುರಸ್ಕರಿಸಿ ಅವ್ರಿಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಕೇಳಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಾಲಯ ಅದು ಅರ್ಜಿಯನ್ನು ವಾದ ವಿವಾದವನ್ನು ಆಲಿಸಿ ಅದನ್ನು ಕನ್ಸಿಡರ್ ಮಾಡಿ ಇವರು ಪೆಟಿಷನರ್ ಇವ್ರ ಜೊತೆಗೆ 14 ಜನ ಅಂತ ಮಾಡಿ ಇವರು 14 ಜನನ ಇವ್ರ ಜೊತೆಗೆ ಇನ್ನು 14 ಜನ, ಟೋಟಲ್ 15 ಜನ ಹೋಗಿ ಶಿವಲಿಂಗಕ್ಕೆ ಪೂಜೆ ಮಾಡ್ಕೊಂಡು ಬರ್ಬೋದು ಅಂಥೇಳಿ ಆದೇಶವನ್ನು ಮಾಡಿದ್ದಾರೆ ಸರ್. 2 ಗಂಟೆಯಿಂದ 6 ಗಂಟೆವರೆಗೂ ಅವಕಾಶವನ್ನು ಕಲ್ಪಿಸಿದ್ದಾರೆ. ಆಂದೋಲನ ಶ್ರೀಗಳಿಗೆ ಪ್ರತಿಬಂಧ ಹಾಕಿದ್ದೆ? ಆಂದೋಲನ ಶ್ರೀಗೆ ಪ್ರತಿಬಂಧ ಅಂತ ಏನಿಲ್ಲ, ಅನುಮತಿ ಎಂತ ಕೊಟ್ಟಿಲ್ಲ ಅಂತಂದರೆ OS ನಂಬರ್ 7/22 ಅನ್ನೋದು ಟ್ರಿಬ್ಯುನಲಲ್ಲಿತ್ತು. ಅದು ಆದೇಶ ಆಗಿದೆ. ಅದನ್ನು ನಾವು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಚಾಲೆಂಜ್ ಮಾಡಿದ್ವಿ, ಟ್ರಿಬ್ಯುನಲ್ ಆದೇಶನ. ಅದು ಪೆಂಡಿಂಗ್ ಇರೋದಕ್ಕೆ ಕಾರಣಕ್ಕೋಸ್ಕರ ಈಗ ಅವ್ರನ್ನ ಬೇಡ ಅಂತ ಹೇಳಿ ಮಾಡಿರೋದು ಅಷ್ಟೇ. ಒಂದು ಕಮಿಟಿ ಫಾರ್ಮ್ ಮಾಡಿತ್ತು, ಆ ಕಮಿಟಿ ಹೋಗಿ ವರದಿ ಮಾಡ್ಕೊಂಡು ಬಂದಿತ್ತು, ಅದು ಏನು ಉಲ್ಲೇಖ ಆಗಿತ್ತು ಸರ್? ಅವರು ಈಗ ಲಾಸ್ಟ್ 2 ಇಯರ್ಸು ಅಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಅಂಥೇಳಿ ನಾವು ಇದು ಮಾಡಿದ್ವಿ. ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯನೂ ಕೂಡ 2 ವರ್ಷ ಅನುಮತಿಯನ್ನು ಕೊಟ್ಟಿತ್ತು. ಸೊ ಕಮಿಟಿ ಎಂತಕ್ಕೆ ಫಾರ್ಮ್ ಮಾಡಿದ್ದು ಅಂತಂದರೆ, ಇವರೇನು ಯಾರು ರೆಸ್ಪಾಂಡೆಂಟು ಕಮಿಟಿ, ಇವರು ದರ್ಗಾ ಕಮಿಟಿ ಅವರು ಇದ್ದಾರೆ ಮತ್ತು ಬೇರೆ ಸ್ಟೇಟ್ನವ್ರು ಏನಿದ್ದಾರೆ, ಅಲ್ಲಿ ಶಿವಲಿಂಗ ಇಲ್ಲ ಅಂಥೇಳಿ ಅವರ ವಾದವನ್ನು ಇದು ಮಾಡಿದ್ರು. ನಾವು ಅಲ್ಲಿ ಶಿವಲಿಂಗ ಇದೆ, ಚೈತನ್ಯ ಮಹಾಪ್ರಭು ಶಿವಲಿಂಗ ಇದೆ. 400 ವರ್ಷಗಳ ಹಿಂದೆಯೇ ಅಲ್ಲಿ ರಾಘವ ಚೈತನ್ಯ ಇವರು ಬಂದು ಲಿಂಗೈಕ್ಯರಾಗಿ ಸಮಾಧಸ್ಥರಾಗಿ ಅಲ್ಲಿ ಶಿವಲಿಂಗ ಇದೆ ಅಂತೇಳಿ ನಾವು ಕಂಟೆನ್ಷನ್ ತೊಗೊಂಡಿದ್ವಿ. ಸೊ ಅದೇ ಆಧಾರದ ಮೇಲೆ ಇದ್ದಾಗ ಅಲ್ಲಿ ಶಿವಲಿಂಗ ಇಲ್ಲ ಅಂತಂದರೆ ಇವರು ಎಲ್ಲಿಗೆ ಪೂಜೆ ಮಾಡಿದ್ರು ಅಂತ ಅನ್ನೋದು ಮಾನ್ಯ ನ್ಯಾಯಾಧೀಶರ ಪ್ರಶ್ನೆ ಆಗಿತ್ತು. ಈಗ ಅಲ್ಲಿ ಸಮಾಧಿ ಇಲ್ಲ ಅಂದರೆ ಇವರು ಎಲ್ಲಿಗೆ ಪೂಜೆ ಮಾಡಿದ್ರು? 2 ವರ್ಷ ಕೋರ್ಟು ಎಲ್ಲಿಗೆ ಪರ್ಮಿಷನ್ ಕೊಟ್ಟಾಗ ಇವರು ಎಲ್ಲಿ ಪೂಜೆ ಮಾಡಿದ್ರು ಅಂತ. ಆವಾಗ ಅವ್ರ ಹತ್ರ ಇದ್ದಾಗ ಕಮಿಷನನ್ನು ಫಾರ್ಮ್ ಮಾಡ್ತು ಕೋರ್ಟು. ಒಬ್ಬರನ್ನ ಅಡ್ವೊಕೇಟ್ನ ನೇಮಕ ಮಾಡಿ ಒಂದು ಕಮಿಷನ್ನ ಫಾರ್ಮ್ ಮಾಡಿ ಅವ್ರನ್ನ ಅಲ್ಲಿಗೆ ಕಳಿಸಿ ಏನಿದೆ ವಸ್ತುಸ್ಥಿತಿ ಏನಿದೆ ಏನಿಲ್ಲ ಅನ್ನೋದನ್ನು ವರದಿಯನ್ನು ಹಾಕಿ ಅಂತ ಹೇಳಿದಾಗ ಅವರು ಹೋಗಿ ಅದನ್ನು ವಿಸ್ತೃತವಾಗಿ ಅಲ್ಲಿ ಏನಿದೆ ಏನಿಲ್ಲ ಅನ್ನೋದು ಇದು ಮಾಡಿ ಅಲ್ಲೇನು ಮಾಡಿದ್ದಾರೆ, ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇದೆ ಅಂಥೇಳಿ ಹಾಕಿದ್ದಾರೆ. ಸೊ ಮೆನ್ಷನ್ ಆಗಿದೆ. ಸೊ ಅದನ್ನು ಇಲ್ಲಿ ಈ ಕೋರ್ಟ್ನಲ್ಲಿ ಗಮನಕ್ಕೆ ತಗೊಬಂದು, ಸೊ ನಮ್ಮ ಕಂಟೆನ್ಷನ್ ಏನಿದೆ ಅದಕ್ಕೆ ಪೂರಕವಾಗಿ ಅಲ್ಲೊಂದು ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇದೆ, ಆ ಒಂದು ಇದಕ್ಕೆ ನಾವು ಪೂಜೆ ಸಲ್ಲಿಸಿದ್ದು ಅಂಥೇಳಿ ಕಳೆದ ವರ್ಷದ ಫೋಟೋಗ್ರಾಫ್ಸು ಮತ್ತು ಅದೇನಿದೆ ದಾಖಲಾತಿಗಳು ಅದನ್ನೆಲ್ಲ ಕೊಟ್ಟಿದ್ದೀವಿ. ಮಾನ್ಯ ನ್ಯಾಯಾಧೀಶರು ಅದನ್ನು ಕನ್ಸಿಡರ್ ಮಾಡಿ ಈ ಸತಿ ಪೂಜೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ. 15 ಜನರ ಲೀಸ್ಟ್ ಮೊದಲೇ ಕೊಡಬೇಕು ಇಲ್ಲ, 15 ಜನ, ಇವ್ರ ಜೊತೆಗೆ 15 ಜನ. ಕಳೆದ ಬಾರಿ ಯಾರು ಅರ್ಜಿಯನ್ನು ಹಾಕಿದ್ರು ಅವ್ರು ಬರ್ಬೋದು, ಯಾವುದೇ ರೀತಿಯಾದಂಥ ಇದಿಲ್ಲ. ಆಮೇಲೆ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಯಾರು ಅನುಯಾಯಿಗಳಿದ್ದಾರೆ ಆ ಶಿವಲಿಂಗಕ್ಕೆ ನಡ್ಕೊತಾರೆ ಅವ್ರು ಹೋಗ್ಬೋದು. ನಮ್ಮ ಪೆಟಿಷನ್ ಜೊತೆಗೆ ರಿಸ್ಟ್ರಿಕ್ಷನ್ಸ್ ಏನಿದೆ, 15 ಜನ ಭಕ್ತಾದಿಗಳು ಯಾರು ಬೇಕಾದ್ರೂ ಹೋಗ್ಬೋದು. ಒಂದು ವಿಚಾರ ಅಂದರೆ, ಈ ಕಮಿಟಿ ಫಾರ್ಮ್ ಮಾಡಿ ಅವರು ರಿಪೋರ್ಟ್ ಕೊಟ್ಟಿರುವಂಥದ್ದು ಅದರಲ್ಲಿ ಎಲ್ಲೂ ಕೂಡ ಅವರು ಶಿವಲಿಂಗ ಇದೆ ಅನ್ನೋದು ಮೆನ್ಷನ್ ಮಾಡಿಲ್ಲ. ಹೌದು, ಸ್ಟೋನ್ ಅನ್ನೋಂಥದ್ದು ಒಂದು ಪದ ಬಳಸಿರೋದು. ಆದರೆ ಏನಂತ ಸ್ವಲ್ಪ ಅದು ವಿಚಾರ ಏನು ನೋಡಿ, ಅವರಲ್ಲಿ ಕಮಿಟಿ ಇದು ಮಾಡಿದ್ದು ತಮ್ಗೆ ಈ ಹಿಂದೆ ಹೇಳಿದಾಗೆ ಅಲ್ಲಿ ಶಿವಲಿಂಗ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಮಾನ್ಯ ನ್ಯಾಯಾಧೀಶರ ಮುಂದೆ ಉದ್ಭವ ಆದಾಗ ನಾವು ನಮ್ಮ ಪರವಾಗಿ ಶಿವಲಿಂಗ ಇದೆ, ಈ ರೀತಿ ಸ್ಟ್ರಕ್ಚರ್ ಇದೆ, ಹಿಂಗಿದೆ, ನಾವು ಅಲ್ಲಿ ಶಿವಲಿಂಗ ಇದೆ ಪೂಜೆ ಮಾಡ್ತಾಯಿದ್ದೀವಿ, ರಾಘವ ಚೈತನ್ಯ ಸಮಾಧಸ್ಥರ ಸ್ಥಳದಲ್ಲಿ ಶಿವಲಿಂಗ ಇದೆ ಅಂತ ಅಂದಾಗ ಅಲ್ಲಿ 7 ಇಂಚಸ್ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇದೆ. ಸೊ ಅದಕ್ಕೆ ಸುತ್ತ ಈ ಥರ ಕಲ್ಲುಗಳಿಂದ ಕೂಡಿರೋ ಇದಿದೆ, ಒಂದು ಮರದ ಆಶ್ರಯದಲ್ಲಿ ಅದಿದೆ ಅಂಥೇಳಿ ಹಾಕಿದ್ದಾರೆ. ಇವರು ಇನ್ನು ಕಮಿಟಿಯವರು ಹೋದಾಗ ಅಲ್ಲಿ ಅದ್ರ ಮೇಲೆ ಏನು ಮಾಡಿರ್ತಾರೆ, ಒಂದು ಚದರ ಹೊದಿಸಿ ಹೂವು ಹಾಕಿರೋದು ಇದೆ. ಇದು ಕಮಿಟಿಯಲ್ಲಿ ಇದೆ, ಆದೇಶದಲ್ಲಿ ಮೆನ್ಷನ್ ಆಗಿರೋದು, ಸರ್ವೆ ಇದರಲ್ಲಿ ಮೆನ್ಷನ್ ಆಗಿರೋವಂಥದ್ದು. ಆ ಶಿವಲಿಂಗದ ಮೇಲೆ ಒಂದು ಚದರನ್ನು ಹೊದಿಸಿ ಅದ್ರ ಮೇಲೆ ಹೂವನ್ನು ಹಾಕಿದ್ರು ಅನ್ನೋದು ಒಂದು ಅಲ್ಲಿ ಮೆನ್ಷನ್ ಆಗಿರೋವಂಥ ವಿಚಾರ. ಸೊ ಅದನ್ನು ಇವರೆಲ್ಲ ಇನ್ಸ್ಪೆಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಕೆಳಗೆ ಒಂದು ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಇದೆ ಅಂತಕ್ಕಂಥದ್ದು ವರದಿಯಲ್ಲಿ ಬಂದಿದೆ. ಅವರು ಕೂಡ ವರದಿಯಲ್ಲಿ ಸ್ಪೆಸಿಫಿಕ್ ಆಗಿ ಶಿವಲಿಂಗ ಇದೆ ಅನ್ನೋದು ಎಲ್ಲೂ ಮೆನ್ಷನ್ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ ಅನ್ನೋದನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಹೌದು. ಆಮೇಲೆ ಈ ಮತ್ತೊಂದು ವಿಚಾರ ಭಾಳ ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಿದ್ರು, ಬೆಂಕಿ ಹಚ್ಚುವಂಥ ಕೆಲಸ ಮಾಡಬೇಡಿ ಅನ್ನೋದು. ಏನು ವಿಚಾರ? ಬೆಂಕಿ ಹಚ್ಚೋ ವಿಚಾರ ಅಂತಂದರೆ ಈ ಒಂದು ಏನು ಇದೆ ಶಿವಲಿಂಗ ಜಾಗ ಏನಿದೆ ಮತ್ತು ಆ ದರ್ಗಾ ಜಾಗ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಿಕೊಂಡು ಇದು ಮಾಡೋಕ್ಕೆ ಹೋಗಬಾರ್ದು. ಸೌಹಾರ್ದಯುತವಾಗಿ ಪೂಜೆ ಪುನಸ್ಕಾರ ಮಾಡಿಕೊಂಡು ಇದು ಮಾಡಿ ಹೋಗಿ ಅಂತೇಳಿ. ಈಗ ರಾಜಕೀಯ ನಾಯಕರು ಎಲ್ಲರೂ ಬರ್ತಾರೆ ಅನ್ನೋ
ಸರ್ ನಿಮ್ಮ ನೀವು ಅವರಲ್ಲಿ ದೀಪವನ್ನು ಬೆಳಗು ಕೆಲಸ ಮಾಡಿ ಅಲ್ಲ, ಹೇಳಿ, ಹೆಚ್ಚು ಹೇಳಿ. ಕೆಲಸ ಮಾಡಿ ಅಂತ ಹೇಳಿದ್ದಾರೆ ಅಷ್ಟೇ. ಏನಂತ ಏನೇನು ಅಲ್ಲ ಏನು ವಿಚಾರಕ್ಕೆ ಇದು ಬಂತು? ಅದೇ ಇದನ್ನು ರಾಜಕೀಯ ಪೊಲಿಟಿಕಲೈಸ್ ಮಾಡೋದು ಬೇಡ ಅಂತೇಳಿ ಆ ವಿಚಾರಕ್ಕೆ ಸಾಹೇಬ್ರು ಅದನ್ನು ಉಲ್ಲೇಖ ಮಾಡಿದ್ದಾರೆ.